ಆತ್ಮೀಯ ಸ್ನೇಹಿತರೆ, ನಮ್ಮೆಲ್ಲರಿಗೂ ತಿಳಿದಿರುವಂತೆ ಜೂನ್ 30, 2026ರಿಂದ SIR ನಡೀತಿದೆ. ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ, ಅಂದರೆ ವೋಟರ್ ಲಿಸ್ಟ್ದು ವಿಶೇಷವಾಗಿ ಸಮಗ್ರವಾಗಿ ಪರಿಷ್ಕರಣೆ ನಡೆಯುತ್ತೆ. ಸೊ ಇದಕ್ಕೆ ನಾವು ಇಲ್ಲಿ ವೋಟರ್ ಲಿಸ್ಟ್ನಲ್ಲಿ ಇರುವ ಪ್ರತಿ ಮತದಾರರು, ಅಂದರೆ ಎಲ್ಲ ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನಂತೆ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯ ಸ್ನೇಹಿತರೆ, ನೀವು ಗಮನಿಸ್ಬೋದು, ನೀವು ಫಿಲ್ ಮಾಡಬೇಕಾಗಿರುವ ಎನ್ಯುಮರೇಷನ್ ಫಾರ್ಮ್ ಅಂದರೆ ಇಲ್ಲಿ ಗಣತಿ ನಮೂನೆ ಈ ಥರ ಇರುತ್ತೆ, ಸೇಮ್ ಇದೇ ಥರ ಇರುತ್ತೆ. ಇದನ್ನು ನಿಮಗೆ ನಿಮ್ಮ ಬೂತ್ ಲೆವೆಲ್ ಆಫೀಸರ್ BLOಗಳು ನಿಮಗೆ ಪ್ರತಿಯೊಬ್ಬರು ಯಾರು ಮತದಾರರು ಇರ್ತಾರೆ ಅವರೆಲ್ಲರಿಗೂ ತಲುಪಿಸ್ತಾರೆ. ಸೊ ನಂತರ ನೀವು ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು. ಸೊ ಅಂದರೆ ಮುಂಚೆನೇ ಇಲ್ಲಿ ಪ್ರಿಂಟ್ ಆಗಿರುತ್ತೆ ನಿಮ್ಮ ಹೆಸರು ಮತ್ತು ಇಲ್ಲಿ ನಿಮ್ಮ ಎಪಿಕ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಕೂಡ ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಪ್ರಿಂಟ್ ಆಗಿರುತ್ತೆ. ನಂತರ ಇಲ್ಲಿ ನಿಮ್ಮ ಕ್ರಮ ಸಂಖ್ಯೆ ಇರುತ್ತೆ, ನಂತರ ಭಾಗ ಸಂಖ್ಯೆ ಮತ್ತು ಹೆಸರು ಅಂದರೆ ನೀವು ಎಲ್ಲಿ ವೋಟನ್ನು ಹಾಕ್ತೀರಾ ಅದು ಕೂಡ ಇಲ್ಲಿರುತ್ತೆ. ವಿಧಾನಸಭಾ ಕ್ಷೇತ್ರ ಪ್ರತಿಯೊಂದು ಕೂಡ ಇಲ್ಲಿರುತ್ತೆ. ಸೊ ನಂತರ ಇಲ್ಲಿ ಬಾರ್ ಕೋಡ್ ಕೂಡ ಇರುತ್ತೆ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸೊ ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಭಾವಚಿತ್ರ ಇರುತ್ತೆ, ನಂತರ ನೀವು ಇತ್ತೀಚಿನ ಭಾವಚಿತ್ರವನ್ನು ಹಾಕಬೇಕಾಗುತ್ತೆ. ಸೊ ಅಲ್ಲಿಗೆ ನೀವು ಪ್ರತಿಯೊಬ್ಬರು ಒಂದು ಭಾವಚಿತ್ರವನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ನಂತರ ನೋಡಿ ಕೆಳಗಡೆಗೆ ಬಂದರೆ ಈಗ ಗಮನಿಸಿ, ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಇನ್ ಕೇಸ್ ನಿಮ್ದಿಲ್ಲ ಅಂದರೆ ಇಲ್ಲಿ ಹಿಂದಿನ ಅಂತ ಬಂದರೆ 2002ರ ವೋಟರ್ ಲಿಸ್ಟಲ್ಲಿ ಇರುವ ನಿಮ್ಮ ಡೀಟೇಲ್ಸ್, ಅಲ್ಲಿ ಏನು ಡೀಟೇಲ್ಸ್ ಬೇಕಂದರೆ ಪಾರ್ಟ್ ನಂಬರ್ ಬೇಕು ಮತ್ತು ಸೀರಿಯಲ್ ನಂಬರು ಬೇಕಾಗುತ್ತೆ. ಇಲ್ಲಿ ನೋಡಿ ಭಾಗ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರ ಮತ್ತು ಕ್ರಮ ಸಂಖ್ಯೆ ಇಂಪಾರ್ಟೆಂಟ್ ಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮ್ಮದು 2002ರಲ್ಲಿ ಇಲ್ಲ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಅಜ್ಜ ಅಥವಾ ಅಜ್ಜಿ ಅವ್ರದ್ದು ನೀವು ಡೀಟೇಲ್ಸನ್ನು ನೀವು ತಗೋಬೇಕಾಗುತ್ತೆ. ಸೊ ಅದನ್ನು ಹೇಗೆ 2002ರನ್ನ ತಗೊಳ್ಳೋದು ಅನ್ನೋದು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಂತೆ. ಸೊ ಆ ವಿಡಿಯೋವನ್ನು ನೋಡಿ ನಿಮಗೆ 2002ರಲ್ಲಿ ನಾವು ಹೇಗೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಸೊ ಇಲ್ಲಿ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಅವ್ರದ್ದು ನೀವು ಡೀಟೇಲ್ಸನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು BLOಗಳನ್ನು ಸಂಪರ್ಕವನ್ನು ಮಾಡ್ಬೋದು. ಸೊ ಇಲ್ಲಿ ನೀವು 2002ರ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಸೊ ಇಲ್ಲಿ ಏನಾದ್ರು ನಿಮ್ಮದೇ ಇದ್ದರೆ 2002 ಡೀಟೇಲ್ಸಲ್ಲಿ ನೀವು ಮತದಾರರ ಹೆಸರು ಮತ್ತು ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ ನಂಬರ್ ಇದ್ದರೆ ಅಲ್ಲಿ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ನಂತರ ಇಲ್ಲಿ ಯಾರ್ದು ನೀವು ಹಾಕ್ತಿರೋದ್ರ ಸಂಬಂಧಿ ಹೆಸರನ್ನು ಹಾಕಬೇಕಾಗುತ್ತೆ. ನಂತರ ಸೊ ಸಂಬಂಧ ಮತದಾರರ ಹೆಸರು ಏನು ಹಾಕಿರ್ತೀರ ಇಲ್ಲಿ, ಸೊ ಅವರ ಸಂಬಂಧಿಯ ಹೆಸರನ್ನು ಇಲ್ಲಿ ಹಾಕಬೇಕು. ನಂತರ ಸಂಬಂಧವನ್ನು ಹಾಕಬೇಕು, ಅವರ ತಂದೆ ಆಗಬೇಕು ತಾಯಿ ಆಗಬೇಕು, ಏನು ಇಲ್ಲಿ ಸಂಬಂಧಿ ಹೆಸರು ಹಾಕಿರ್ತಾರೆ ಅವ್ರದ್ದು. ನಂತರ ಜಿಲ್ಲೆ ಮತ್ತು ರಾಜ್ಯ, ನಂತರ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ನಿಮಗೆ ಸಿಗುತ್ತೆ. ಅಲ್ಲಿ ನೀವು 2002ರನ್ನ ನೀವು ಕಲೆಕ್ಟ್ ಮಾಡಿದಾಗ ಸೊ 2002ರನ್ನ ಹಾಕಬೇಕು. ಇಲ್ಲಿ ನೀವು ಫಿಲ್ ಮಾಡಬೇಕಾಗಿರೋದು 2002ರದ್ದು. ನಂತರ ಭಾಗ ಸಂಖ್ಯೆ ಕ್ರಮ ಸಂಖ್ಯೆಯನ್ನು ಹಾಕಿ. ಸೊ ನಿಮ್ದು ಇಲ್ಲ ಅಂದರೆ ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಅವ್ರದ್ದು ಏನು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತೀರಾ ಅವ್ರ ಹೆಸರನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಎಪಿಕ್ ನಂಬರ್ ಅಂದರೆ ವೋಟರ್ ID ನಂಬರ್ ಇದ್ದರೆ ಆ ವೋಟರ್ ID ನಂಬರನ್ನು ಹಾಕಿ. ನಂತರ ಇಲ್ಲಿ ಹೆಸರು ನೀವು ತಂದೆ ಅಥವಾ ತಾಯಿ ಅಥವಾ ಅಜ್ಜಾಜಿ ಯಾರ್ದು ಹಾಕಿರ್ತೀರ ಅವ್ರದ್ದು ಸಂಬಂಧಿಕರ ಹೆಸರು ಆ ವೋಟರ್ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ 2002ರಲ್ಲಿ, ಅವರ ಹೆಸರನ್ನು ಹಾಕಬೇಕು ಮತ್ತು ಸಂಬಂಧವನ್ನು ಹಾಕಬೇಕು. ನಂತರ ಜಿಲ್ಲೆ, ರಾಜ್ಯ, ನಂತರ ವಿಧಾನಸಭಾ ಕ್ಷೇತ್ರ ಮತ್ತು ಇಲ್ಲಿ ಕೆಳಗಡೆ ಮತ್ತೆ ಫಿಲ್ ಮಾಡಬೇಕು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರನ್ನು ಹಾಕಿ. ನಂತರ ಭಾಗ ಸಂಖ್ಯೆಯನ್ನು ಹಾಕಿ, ಕ್ರಮ ಸಂಖ್ಯೆ. ಇದು ಪ್ರತಿಯೊಂದು ನಿಮಗೆ ಸಿಗುತ್ತೆ. ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ನೀವು ಗಮನಿಸಿದ್ರೆ ಸೊ ಅಲ್ಲಿ ಪ್ರತಿಯೊಂದು ನೀವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಸೊ ಇದಾದ ನಂತರ ಇಲ್ಲಿ ಇಷ್ಟು ನೀವು 2002ರದ ಹಿಂದಿನ ಪರಿಷ್ಕರಣೆ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಸೊ ನೀವು ಮತ್ತೆ ಕೆಳಗಡೆ ಬಂದರೆ ಇಲ್ಲಿ ಜನ್ಮ ದಿನಾಂಕ ನಿಮ್ಮದು, ಇಲ್ಲಿ ನೀವು ನಿಮ್ಮ ಜನ್ಮ ದಿನಾಂಕವನ್ನು ಫಿಲ್ ಮಾಡಬೇಕು. ಓಕೆ, ಇಲ್ಲಿ ಫಿಲ್ ಮಾಡ್ತೀರಾ. ಇಲ್ಲಿ ಫಸ್ಟು ಡೇಟು, ನಂತರ ಇಲ್ಲಿ ಮಂತನ್ನು ಫಿಲ್ ಮಾಡ್ತೀರಾ, ನಂತರ ಇಲ್ಲಿ ಇಯರನ್ನು ಫಿಲ್ ಮಾಡ್ತೀರಾ.
ಓಕೆ, ಇದಾದ ನಂತರ ಇಲ್ಲಿ ಆಧಾರ್ ಸಂಖ್ಯೆ ಐಚ್ಛಿಕ ಅಂತ ಇದೆ. ಸೊ ನಿಮಗೆ ಆಧಾರ್ ಸಂಖ್ಯೆ ಬರೆಯೋಕ್ಕೆ ಇಷ್ಟ ಇದ್ದರೆ ಇಲ್ಲಿ ಬರೀರಿ, ಇಲ್ಲ ಅಂದರೆ ಬೇಡ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ತಂದೆ ಅಥವಾ ಪೋಷಕರ ಹೆಸರನ್ನು ಹಾಕಿ. ನಂತರ ಇಲ್ಲಿ ತಂದೆ ಅಥವಾ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಸಂಖ್ಯೆ. ನಿಮ್ಮ ತಂದೆ ಅಥವಾ ತಾಯಿಯವ್ರದ್ದು ಪ್ರೆಸೆಂಟ್ ಅಂದರೆ ಪ್ರಸ್ತುತವಾಗಿ AKK, ಎಕ್ಸಾಂಪಲ್ಗೆ ಕೆಲವರು AKK ಅಂದರೆ 3 ಫಸ್ಟು AKKಯಿಂದ ಶುರುವಾಗಿ ನಂತರ ನಂಬರ್ಸು ಶುರು ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಎಪಿಕ್ ನಂಬರ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ತಂದೆ ಅಥವಾ ಪೋಷಕರದ ಎಪಿಕ್ ನಂಬರ್ ಲಭ್ಯವಿದ್ದರೆ ಇಲ್ಲಿ ನೀವು ಬರೀಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಮ್ಯಾಪಿಂಗ್ ಆಗ್ತಾ ಹೋಗುತ್ತೆ. ನಂತರ ನಿಮ್ಮ ತಾಯಿಯ ಹೆಸರನ್ನು ಇಲ್ಲಿ ಹಾಕಿ. ನಂತರ ತಾಯಿಯ ಮತದಾರರ ಭಾವಚಿತ್ರದ ಗುರುತಿನ ಚೀಟಿ ಸಂಖ್ಯೆ ಅಲ್ಲಿ ಮತ್ತೆ ನಿಮ್ಮ ವೋಟರ್ ಲಿಸ್ಟ್ ಅಂದರೆ ವೋಟರ್ ID ನಂಬರನ್ನು ಇಲ್ಲಿ ಹಾಕ್ತಾ ಹೋಗಿ. ಸೊ ಫಸ್ಟು 3 ಲೆಟರ್ ಇರುತ್ತೆ, ನಂತರ ನಂಬರ್ಸು ಫಾಲೋ ಆಗ್ತಾ ಹೋಗುತ್ತೆ. ನಂತರ ಇಲ್ಲಿ ಸಂಗಾತಿ ಇದ್ದರೆ ಸಂಗಾತಿಯ ಹೆಸರನ್ನು ಹಾಕಿ. ನಂತರ ಇಲ್ಲಿ ಸಂಗಾತಿಯ ಮತದಾರರ ಭಾವಚಿತ್ರದ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ಅವರದನ್ನು ಎಪಿಕ್ ನಂಬರನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ನಂತರ ಇಲ್ಲಿ ಬರ್ತಾ ಹೋದರೆ ನೀವು ಗಮನಿಸ್ಬೋದು, ಮೇಲೆ ಉಲ್ಲೇಖಿಸಿರುವ ಮತದಾರರಾದ ನಾನು ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ, ಅಂದರೆ ಬೇರೆ ದೇಶದ ಸಿಟಿಸನ್ಶಿಪ್ಪನ್ನು ಪಡೆದಿರಲ್ಲ ಅಂತ ನೀವು ಇಲ್ಲಿ ಓದಿ ನೆಕ್ಸ್ಟ್ ಸೈನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್, ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು ಅಥವಾ ನನ್ನ ಕುಟುಂಬ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ ಅಥವಾ ಸಂಸದೀಯ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿರುವುದಿಲ್ಲ. ಅಂದರೆ ನಿಮ್ಮ ವೋಟರ್ ID ಒಂದೇ ಒಂದು ಕಡೆ ಇರಬೇಕು ಅಂತ ನೀವು ಇಲ್ಲಿ ಡಿಕ್ಲರೇಷನನ್ನು ನೀವು ಓದ್ತಾ ಇದ್ದೀರಾ. ವೆರಿ ಇಂಪಾರ್ಟೆಂಟ್. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರು, ನಂಬಿದ್ದರು ಅಥವಾ ಸತ್ಯವೆಂದು ನಂಬದಿದ್ದರು ಅಂತ ಹೇಳಿಕೆ ನೀಡುವುದು ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1950 ಕಲಂ 31 ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದಿದೆ. ನೀವೇನಾದ್ರು ತಪ್ಪು ಕೊಟ್ಟಿದ್ರೆ ನಿಮಗೆ ನೋಡಿ ಇಲ್ಲಿ ಸೊ ಈ ಶಿಕ್ಷೆ ಆಗುತ್ತೆ. ಓಕೆ, ನಂತರ ಇಲ್ಲಿ ಮತದಾರರ ಸಹಿ ಹಾಕ್ಬೋದು ಅಥವಾ ಎಡಗೈ ಹೆಬ್ಬೆರಳ ಗುರುತು ನೀವು ಹೊತ್ತಬೋದು ಅಥವಾ ಯಾವುದೇ ವಯಸ್ಕ ಸದಸ್ಯರ ಸಂಬಂಧಿಕರದು ಇಲ್ಲಿ ನೀವು ಸಹಿಯನ್ನು ಹಾಕಿ ದಿನಾಂಕದೊಂದಿಗೆ ನೀವು ಕೊಡಬೇಕಾಗುತ್ತೆ. ನಂತರ ಇದನ್ನು BLO ಅವರು ಪರಿಶೀಲನೆ ಮಾಡಿ ನಂತರ ಅವರು ಅದನ್ನು ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ನಂತರ ಬನ್ನಿ, ವೆರಿ ಇಂಪಾರ್ಟೆಂಟು ಇಲ್ಲಿ ಗಣತಿ ನಮೂನೆಗೆ ಮಾಹಿತಿ. ಸೊ ಇದನ್ನ ಇಂಪಾರ್ಟೆಂಟ್ ನೀವು ಓದ್ಕೋಬೇಕಾಗುತ್ತೆ. ಮತದಾರರು ಗಣತಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡಲು ನೋಡಿ ಇಲ್ಲಿ voter.eci.gov.in ಜಾಲತಾಣದಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಗಳಲ್ಲಿ ತಮ್ಮ ಹೆಸರು ಹಾಗೂ ಸಂಬಂಧಪಟ್ಟ ಕುಟುಂಬ ಸದಸ್ಯರ ಹೆಸರನ್ನು ಪರಿಶೀಲಿಸಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿಯವರನ್ನು ಸಂಪರ್ಕಿಸಬಹುದು. ಗಣತಿ ನಮೂನೆಯಲ್ಲಿ ಒದಗಿಸಿರುವ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯ ವಿವರಗಳು ಲಭ್ಯವಿಲ್ಲದಿದ್ದಲ್ಲಿ ಅಥವಾ ಡೇಟಾಬೇಸ್ನಲ್ಲಿ ಇರುವ ಮಾಹಿತಿಯೊಂದಿಗೆ ತಾಳೆಯಾಗದಿದ್ದಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟು, ಹಿಂದಿನ ಅಂದರೆ 2002 ಪಟ್ಟಿಯೊಂದಿಗೆ ನಿಮ್ಮದು ಏನಾದ್ರು ಇಲ್ಲ, ನಿಮಗೆ ಅದಿಲ್ಲ ಅಂದರೆ ನಿಮ್ದು ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಇರ್ಬೋದು, ಇಲ್ಲ ಅಂದರೆ ಅಥವಾ ನೀವು ಕೊಟ್ಟಿರುವ ಮಾಹಿತಿಯೊಂದಿಗೆ ತಾಳೆಯಾಗದಿದ್ದಲ್ಲಿ ಸಂಬಂಧಪಟ್ಟ ಮತದಾರರಿಗೆ ಮತದಾರರ ನೋಂದಣಿಯಾಧಿಕಾರಿಯವರು ನೋಟಿಸ್ ನೀಡುತ್ತಾರೆ. ಅಂತಹ ನೋಟಿಸ್ ಸ್ವೀಕರಿಸಿದ ನಂತರ ಮತದಾರರು ಕೆಳಕಂಡ ವರ್ಗಗಳ ಆಧಾರದ ಮೇಲೆ ದಾಖಲೆಯನ್ನು ಸಲ್ಲಿಸಬೇಕು. ಇನ್ ಕೇಸ್ ನಿಮ್ಮದು 2002 ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಥವಾ ನಿಮ್ಮ ಸಂಬಂಧಿಕರ ಹೆಸರು ಇಲ್ಲ ಅಥವಾ ನೀವು ಕೊಟ್ಟಿರುವ ಮಾಹಿತಿ ತಾಳೆಯಾಗದಿದ್ದರೆ ನಿಮಗೆ ನೋಟಿಸ್ ಬರುತ್ತೆ. ನೋಟಿಸ್ ಬಂದ ನಂತರ ನೀವು ಕೆಳಗಿನ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ. 1/7/1987 ಮೊದಲು ಏನಾದರೂ ಭಾರತದ ಜನಿಸಿದ್ದರೆ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮ ಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ಸೊ ಪಟ್ಟಿ ಏನು ಅಂತ ನಾನು ಕೆಳಗಡೆ ಹೇಳ್ತಾ ಹೋಗ್ತೀನಂತೆ. ಸೊ ಕೆಳಗಡೆ ಇದೆ. ಈಗ ಇನ್ನೊಂದು 1/7/1987 2/12/2004 ಭಾರತದ ಜನಿಸಿದ್ದರೆ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಮತ್ತು ಅಥವಾ ಜನ್ಮಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆ ಸಲ್ಲಿಸಬೇಕು. ತಂದೆ ಅಥವಾ ತಾಯಿಗೆ ಸಂಬಂಧಿಸಿದಂತೆ ಅವರ ಜನ್ಮ ದಿನಾಂಕ ಮತ್ತು ಅಥವಾ
ಜನ್ಮಸ್ಥಳವನ್ನು ದೃಢೀಕರಿಸುವ ಕೆಳಗಿನ ಪಟ್ಟಿಯಲ್ಲಿರುವ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸಬೇಕು. ಅಂದರೆ ಇಲ್ಲಿ ಕೆಳಗಿನ ಪಟ್ಟಿ ಅಂದರೆ ಕೆಳಗಿನ ಪಟ್ಟಿ ಹೇಳ್ತಾ ಹೋಗ್ತೀನಿ ಯಾವುದು ಅಂತ. ಸೊ ಇಲ್ಲಿ ಫಸ್ಟು ಈ ಕಂಡೀಷನ್ಸನ್ನು ನೋಡ್ತಾ ಹೋಗಿ. ನಂತರ 2/12/2004 ನಂತರ ಭಾರತದಲ್ಲಿ ಜನಿಸಿದ್ದರೆ, ಅಂದರೆ ಇಲ್ಲಿ ನೋಡಿ 87ಕ್ಕಿಂತ ಮುಂಚೆ ಆಯಿತು, 2004 ಆಯಿತು, 4 ನಂತರ ಸ್ವಂತಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸೇಮ್ ಅದೇ ಇದೆ, ಮೇಲೆ ಏನು ಓದಿದ್ವಿ ಅದೇ ನೋಡ್ತಾ ಹೋಗಿ. ಸೊ ಇಲ್ಲಿ ನಾವು ಈ ದಾಖಲೆಗಳು ಏನಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇದಾದ ನಂತರ ಇಲ್ಲಿ ನೋಡಿ, ಭಾರತದ ಹೊರಗೆ ಜನಿಸಿದ್ದರೆ ಮತ್ತು ನೋಂದಣಿ ಅಥವಾ ದೇಶೀಕರಣ. ಇಲ್ಲಿ ನೀವು ಭಾರತ ಹೊರಗೆ ಜನಿಸಿದರೆ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಥವಾ ಮಿಷನ್ ನೀಡಿರುವ ಜನನ ನೋಂದಣಿ ಪುರಾವೆಯನ್ನು ಲಗತ್ತಿಸಬೇಕು. ನೋಂದಣಿ ಅಥವಾ ದೇಶೀಕರಣ ಮೂಲಕ ಭಾರತೀಯ ಪೌರತ್ವವನ್ನು ಪಡೆದಿದ್ದರೆ ಪೌರತ್ವ ನೋಂದಣಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಸೊ ನಾನು ಮೇಲ್ಗಡೆ ಹೇಳಿದ್ನಲ್ಲ, ಇಲ್ಲಿ ಏನಂತ ಕೆಳಗಿನ ಪಟ್ಟಿಯಲ್ಲಿರುವ ಅಂತ ಇಲ್ಲಿ ಪ್ರತಿಯೊಂದು ಪಾಯಿಂಟ್ಸಲ್ಲಿ ಬರ್ತಾ ಹೋಯಿತು. ಆ ಯಾವ ಕೆಳಗಿನ ಪಟ್ಟಿಗಳು ಇಲ್ಲಿ ನೋಡ್ತಾ ಹೋಗಿ. ಫಸ್ಟ್ ಒಂದು ನೋಡಿ, ಸೂಚನಾತ್ಮಕ ದಾಖಲೆಗಳ ಪಟ್ಟಿ. ನೀವೇನೇನು ಸಲ್ಲಿಸಬೇಕು ಅಂತ ಮೇಲೆ ಉಲ್ಲೇಖಿಸಿರುವ ಸಂದರ್ಭಗಳಲ್ಲಿ ಸ್ವಂತ ತಂದೆ ಮತ್ತು ತಾಯಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸ್ವಯಂ ದೃಢೀಕೃತ ದಾಖಲೆಗಳನ್ನು ಸಲ್ಲಿಸಬೇಕು. ಓಕೆ. ಯಾವುದೇ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸಾರ್ವಜನಿಕ ವಲಯದ ಉದ್ಯಮದ ಕಾಯಂ ನೌಕರ ಅಥವಾ ಪಿಂಚಣಿದಾರರಿಗೆ ನೀಡುವ ಗುರುತಿನ ಚೀಟಿ ಅಥವಾ ಪಿಂಚಣಿ ಪಾವತಿ ಆದೇಶವನ್ನು ನೀವು ಸಲ್ಲಿಸಬೇಕು. ನಂತರ ಭಾರತದಲ್ಲಿ 1/7/1987ಕ್ಕಿಂತ ಮೊದಲು ಸರ್ಕಾರ, ಸ್ಥಳೀಯ ಪ್ರಾಧಿಕಾರ ಅಥವಾ ಬ್ಯಾಂಕ್, ಅಂಚೆ ಕಚೇರಿ, ಭಾರತೀಯ ಜೀವ ವಿಮಾ ನಿಗಮ LIC ಅಥವಾ ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪ್ರಮಾಣಪತ್ರ ಅಥವಾ ದಾಖಲೆಯನ್ನು ಸಲ್ಲಿಸಬೇಕು. ನೀವು ಮೇಲ್ಗಡೆ ಯಾವುದಕ್ಕೆ ನೀವು ಸಂಬಂಧಿಸ್ತೀರ ಅಂತ ನೋಡ್ತಾ ಹೋಗಿ. ನಂತರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಪಾಸ್ಪೋರ್ಟ್ ಮಾನ್ಯತೆ ಅಥವಾ ಇಲ್ಲಿ ಓಕೆ, ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ನೀಡಿದ ಮೆಟ್ರಿಕ್ಯುಲೇಷನ್ ಅಥವಾ ಶೈಕ್ಷಣಿಕ ಪ್ರಮಾಣಪತ್ರ, ರಾಜ್ಯ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಕಾಯಂ ನಿವಾಸ ಪ್ರಮಾಣಪತ್ರ, ಅರಣ್ಯ ಹಕ್ಕು ಪ್ರಮಾಣಪತ್ರ. ನಂತರ ಇಲ್ಲಿ ನೋಡಿ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಜಾತಿ ಪ್ರಮಾಣಪತ್ರ, ರಾಷ್ಟ್ರೀಯ ನಾಗರಿಕರ ನೋಂದಣಿ ಅಂದರೆ NRC ಅಸ್ತಿತ್ವದಲ್ಲಿರುವ ಸ್ಥಳಗಳಲ್ಲಿ. ನಂತರ ಯಾವುದೇ ಕಾನೂನುಬದ್ಧ ಅಥವಾ ಆಡಳಿತಾತ್ಮಕ ನಿಯಮಗಳ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ವಹಿಸುವ ಕುಟುಂಬ ನೋಂದಣಿ, ಫ್ಯಾಮಿಲಿ ರಿಜಿಸ್ಟರ್. ನಂತರ ಸರ್ಕಾರದಿಂದ ನೀಡಲಾದ ಜಮೀನು ಅಥವಾ ಮನೆ ಹಂಚಿಕೆ ಪ್ರಮಾಣಪತ್ರ ಅಥವಾ ಆಧಾರ್ಗೆ ಸಂಬಂಧಿಸಿದಂತೆ ಆಯೋಗವು ಪತ್ರ ಸಂಖ್ಯೆ ದಿನಾಂಕ 9/9/2025 ಮೂಲಕ ಹೊರಡಿಸುವ ನಿರ್ದೇಶಗಳನ್ನು ಅನ್ವಯವಾಗುತ್ತೆ. ಅಂದರೆ ಆಧಾರ್ಗೆ ನೀವು ಆಧಾರ್ ಏನಾರು ಕೊಟ್ಟರೆ. ಓಕೆ, ಇದು ಏನಕ್ಕೆ ಅಂದರೆ ಇನ್ ಕೇಸ್ ನೀವು ಮೇಲ್ಗಡೆ ಏನು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತೀರಾ, 2002 ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ದಿದ್ರೆ ಅಥವಾ ನಿಮ್ಮ ತಂದೆ ಅಥವಾ ತಾಯಿ ನಿಮ್ಮ ಸಂಬಂಧಿಕರ ಹೆಸರು ಇಲ್ದಿದ್ರೆ ಅಥವಾ ನೀವು ಕೊಟ್ಟಿರುವ ಡೀಟೇಲ್ಸು ತಪ್ಪಾಗಿದ್ದರೆ ನೀವು ಇಷ್ಟು ದಾಖಲೆಗಳನ್ನು ಒದಗಿಸ್ಬೇಕಾಗುತ್ತೆ ನಿಮಗೆ ನೋಟಿಸ್ ಬಂದ ನಂತರ. ಸೊ ಅದಕ್ಕೆ ನೀವು ಇದಕ್ಕೆ ಆಸ್ಪದ ಕೊಡದಲ್ಲೇ ಏನು ಎನ್ಯುಮರೇಷನ್ ಫಾರ್ಮ್ ಬಂದಿರುತ್ತೆ ಅದಕ್ಕೆ ಸರಿಯಾಗಿ ಫಿಲ್ ಮಾಡಿ, ಸರಿಯಾಗಿ ನೀವು 2002 ಮತದಾರರ ಪಟ್ಟಿಯನ್ನು ಒಂದ್ಸರಿ ನೋಡಿ ಅದರಲ್ಲಿರೋ ಕರೆಕ್ಟ್ ಡೀಟೇಲ್ಸನ್ನು ಫಿಲ್ ಮಾಡಿ ನಂತರ ನೀವು ಇದನ್ನು BLOಗೆ ಸಬ್ಮಿಟ್ ಮಾಡಿ. ಇಲ್ಲಾಂದರೆ ನೀವು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟು ಇಲ್ಲಿ SIR ವಿಶೇಷ ಸಮಗ್ರ ಪರಿಷ್ಕರಣೆ. ಸೊ ಮತ್ತು ನೀವು 2 ಕಡೆ ವೋಟರ್ ID ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿಸಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು, ಅದರ ನಿಬಂಧನೆಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.